ಪ್ರಶ್ನೆ 1. ಮೂಳೆಗಳು ಮತ್ತು ಹಲ್ಲುಗಳಲ್ಲಿ ಯಾವ ರಾಸಾಯನಿಕ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಕಬ್ಬಿಣ, ಆಪ್ಷನ್ ನಂಬರ್ ಬಿ ಕ್ಯಾಲ್ಸಿಯಂ, ಆಪ್ಷನ್ ನಂಬರ್ ಸಿ ಕ್ಲೋರಿನ್, ಆಪ್ಷನ್ ನಂಬರ್ ಡಿ ಸೋಡಿಯಂ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಕ್ಯಾಲ್ಸಿಯಂ ಅಂತ ಹೇಳ್ಬೋದು ಫ್ರೆಂಡ್ಸ್. ಮೂಳೆಗಳು ಮತ್ತು ಹಲ್ಲುಗಳಲ್ಲಿ ಕಂಡುಬರುವ ರಾಸಾಯನಿಕ ಯಾವುದಪ್ಪ ಅಂತಂದರೆ ಕ್ಯಾಲ್ಸಿಯಂ ನೋಡಿ ಫ್ರೆಂಡ್ಸ್. ಪ್ರಶ್ನೆ 2. ಇಂಕ್ವಿಲಾಬ್ ಜಿಂದಾಬಾದ್ ಘೋಷಣೆ ಕೊಟ್ಟವರು ಯಾರು? ಆಪ್ಷನ್ ನಂಬರ್ ಎ ಭಗತ್ ಸಿಂಗ್, ಆಪ್ಷನ್ ನಂಬರ್ ಬಿ ಮಹಾತ್ಮ ಗಾಂಧಿ, ಆಪ್ಷನ್ ನಂಬರ್ ಸಿ ಬಾಲ್ ಗಂಗಾಧರ್ ತಿಲಕ್, ಆಪ್ಷನ್ ನಂಬರ್ ಡಿ ಸುಭಾಷ್ ಚಂದ್ರ ಬೋಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಭಗತ್ ಸಿಂಗ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 3. ಅಕ್ಬರ್ ಮತ್ತು ಮಹಾರಾಣಾ ಪ್ರತಾಪ್ ನಡುವೆ ನಡೆದ ಯುದ್ಧ ಯಾವುದು? ಆಪ್ಷನ್ ನಂಬರ್ ಎ ಪ್ಲಾಸಿ ಯುದ್ಧ, ಆಪ್ಷನ್ ನಂಬರ್ ಬಿ ಪಾಣಿಪತ್ ಯುದ್ಧ, ಆಪ್ಷನ್ ನಂಬರ್ ಸಿ ಹಳ್ದಿಘಾಟ್ ಯುದ್ಧ, ಆಪ್ಷನ್ ನಂಬರ್ ಡಿ ಕನೌಜ್ ಯುದ್ಧ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಹಳ್ದಿಘಾಟ್ ಯುದ್ಧ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 4. ಭಾರತ ರತ್ನ ಗೌರವಕ್ಕೆ ಪಾತ್ರರಾದ ಮೊದಲ ವ್ಯಕ್ತಿ ಯಾರು? ಆಪ್ಷನ್ ನಂಬರ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಪ್ಷನ್ ನಂಬರ್ ಬಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್, ಆಪ್ಷನ್ ನಂಬರ್ ಸಿ ಜವಾಹರ್ಲಾಲ್ ನೆಹರು, ಆಪ್ಷನ್ ನಂಬರ್ ಡಿ ಡಾಕ್ಟರ್ APJ ಅಬ್ದುಲ್ ಕಲಾಂ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 5. ವಿಶ್ವದ ಅತಿ ಉದ್ದದ ನದಿ ಯಾವುದು? ಆಪ್ಷನ್ ನಂಬರ್ ಎ ಅಮೆಜಾನ್ ನದಿ, ಆಪ್ಷನ್ ನಂಬರ್ ಬಿ ನೈಲ್ ನದಿ, ಆಪ್ಷನ್ ನಂಬರ್ ಸಿ ಟೈಬರ್ ನದಿ, ಆಪ್ಷನ್ ನಂಬರ್ ಡಿ ಹಳದಿ ನದಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ನೈಲ್ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ವಿಶ್ವದಲ್ಲೇ ಅತಿ ಉದ್ದವಾದ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 7. ಜೋಗ್ ಫಾಲ್ಸ್ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ನಂಬರ್ ಎ ಗೋವಾ, ಆಪ್ಷನ್ ನಂಬರ್ ಬಿ ಕೇರಳ, ಆಪ್ಷನ್ ನಂಬರ್ ಸಿ ಪಂಜಾಬ್, ಆಪ್ಷನ್ ನಂಬರ್ ಡಿ ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಕರ್ನಾಟಕ ಅಂತ ಹೇಳ್ಬೋದು ಫ್ರೆಂಡ್ಸ್. ಜೋಗ್ ಫಾಲ್ಸ್ ಇದು ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 8. ಇಂಡಿಕಾ ಪುಸ್ತಕವನ್ನು ಬರೆದವರು ಯಾರು? ಆಪ್ಷನ್ ನಂಬರ್ ಎ ಮೆಗಸ್ತನಿಸ್, ಆಪ್ಷನ್ ನಂಬರ್ ಬಿ ಮಹಾತ್ಮ ಗಾಂಧಿ, ಆಪ್ಷನ್ ನಂಬರ್ ಸಿ ಚಾಣಕ್ಯ, ಆಪ್ಷನ್ ನಂಬರ್ ಡಿ ಆಲ್ಬೆರೋನಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಮೆಗಸ್ತನಿಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಂಡಿಕಾ ಪುಸ್ತಕವನ್ನು ಬರೆದವರು ಯಾರಪ್ಪ ಅಂತಂದರೆ ಮೆಗಸ್ತನಿಸ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 9. ಹರಪ್ಪನ್ ನಾಗರಿಕತೆಯನ್ನು ಕಂಡುಹಿಡಿದವರು ಯಾರು? ಆಪ್ಷನ್ ನಂಬರ್ ಎ ಜಾನ್ ಮಾರ್ಷಲ್, ಆಪ್ಷನ್ ನಂಬರ್ ಬಿ ರಾಖಲ್ದಾಸ್ ಬ್ಯಾನರ್ಜಿ, ಆಪ್ಷನ್ ನಂಬರ್ ಸಿ YD ಬ್ಯಾನರ್ಜಿ, ಆಪ್ಷನ್ ನಂಬರ್ ಡಿ ದಯಾರಾಮ್ ಸಹಾನಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ದಯಾರಾಮ್ ಸಹಾನಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 10. ಯಾವ ದೇಶವು ಕಾಗದವನ್ನು ಕಂಡುಹಿಡಿದಿದೆ? ಆಪ್ಷನ್ ನಂಬರ್ ಎ ಇಂಗ್ಲೆಂಡ್, ಆಪ್ಷನ್ ನಂಬರ್ ಬಿ ಚೀನಾ, ಆಪ್ಷನ್ ನಂಬರ್ ಸಿ ಭಾರತ, ಆಪ್ಷನ್ ನಂಬರ್ ಡಿ ಅಮೇರಿಕಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಚೀನಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಕಾಗದವನ್ನು ಮೊದಲು ಕಂಡುಹಿಡಿದವರು ಯಾರಪ್ಪ ಅಂತಂದರೆ ಚೀನಾ ದೇಶ ನೋಡಿ ಫ್ರೆಂಡ್ಸ್.
ಪ್ರಶ್ನೆ 11. ಯಾವ ವಿಟಮಿನ್ ಕೊರತೆಯಿಂದ ರಾತ್ರಿ ಕುರುಡು ಉಂಟಾಗುತ್ತದೆ? ಆಪ್ಷನ್ ನಂಬರ್ ಎ ವಿಟಮಿನ್ ಎ, ಆಪ್ಷನ್ ನಂಬರ್ ಬಿ ವಿಟಮಿನ್ ಬಿ ಸಿ, ಆಪ್ಷನ್ ನಂಬರ್ ಸಿ ವಿಟಮಿನ್ ಡಿ, ಆಪ್ಷನ್ ನಂಬರ್ ಡಿ ವಿಟಮಿನ್ ಇ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ವಿಟಮಿನ್ ಎ ಅಂತ ಹೇಳ್ಬೋದು ಫ್ರೆಂಡ್ಸ್. ವಿಟಮಿನ್ ಎ ಇಂದ ಇರುಳು ಕುರುಡು ಉಂಟಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 12. ಬಿಹು ಇದು ಯಾವ ರಾಜ್ಯದ ಪ್ರಮುಖ ಹಬ್ಬವಾಗಿದೆ? ಆಪ್ಷನ್ ನಂಬರ್ ಎ ಕೇರಳ, ಆಪ್ಷನ್ ನಂಬರ್ ಬಿ ಅಸ್ಸಾಂ, ಆಪ್ಷನ್ ನಂಬರ್ ಸಿ ರಾಜಸ್ಥಾನ್, ಆಪ್ಷನ್ ನಂಬರ್ ಡಿ ಮಹಾರಾಷ್ಟ್ರ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಅಸ್ಸಾಂ ಅಂತ ಹೇಳ್ಬೋದು ಫ್ರೆಂಡ್ಸ್. ಬಿಹು ಇದು ಅಸ್ಸಾಂನ ಪ್ರಮುಖ ಹಬ್ಬವಾಗಿದೆ ಫ್ರೆಂಡ್ಸ್. ಪ್ರಶ್ನೆ 13. ಅಧ್ಯಕ್ಷರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸುತ್ತಾರೆ? ಆಪ್ಷನ್ ನಂಬರ್ ಎ ಪ್ರಧಾನಮಂತ್ರಿ, ಆಪ್ಷನ್ ನಂಬರ್ ಬಿ ಮುಖ್ಯ ನ್ಯಾಯಾಧೀಶರು, ಆಪ್ಷನ್ ನಂಬರ್ ಸಿ ಉಪಾಧ್ಯಕ್ಷರು, ಆಪ್ಷನ್ ನಂಬರ್ ಡಿ ಸ್ಪೀಕರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಉಪಾಧ್ಯಕ್ಷರು ಅಂತ ಹೇಳ್ಬೋದು ಫ್ರೆಂಡ್ಸ್. ಅಧ್ಯಕ್ಷರು ತಮ್ಮ ರಾಜೀನಾಮೆಯನ್ನು ಉಪಾಧ್ಯಕ್ಷರಿಗೆ ನೀಡುತ್ತಾರೆ ಫ್ರೆಂಡ್ಸ್. ಪ್ರಶ್ನೆ 14. ಸೇನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ನಂಬರ್ ಎ 15 ಜನವರಿ, ಆಪ್ಷನ್ ನಂಬರ್ ಬಿ ಡಿಸೆಂಬರ್ 10, ಆಪ್ಷನ್ ನಂಬರ್ ಸಿ 1 ಜುಲೈ, ಆಪ್ಷನ್ ನಂಬರ್ ಡಿ 24 ನವೆಂಬರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಜನವರಿ 15 ಅಂತ ಹೇಳ್ಬೋದು ಫ್ರೆಂಡ್ಸ್. ಜನವರಿ 15ರಂದು ಸೇನಾ ದಿನವನ್ನು ಆಚರಿಸುತ್ತಾರೆ ಫ್ರೆಂಡ್ಸ್. ಪ್ರಶ್ನೆ 15. ಒಂದು ಅಶ್ವಶಕ್ತಿಯಲ್ಲಿ ಎಷ್ಟು ವ್ಯಾಟ್ಗಳಿವೆ? ಆಪ್ಷನ್ ನಂಬರ್ ಎ 720 ವ್ಯಾಟ್ಗಳು, ಆಪ್ಷನ್ ನಂಬರ್ ಬಿ 746 ವ್ಯಾಟ್ಗಳು, ಆಪ್ಷನ್ ನಂಬರ್ ಸಿ 960 ವ್ಯಾಟ್ಗಳು, ಆಪ್ಷನ್ ನಂಬರ್ ಡಿ 860 ವ್ಯಾಟ್ಗಳು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 746 ವ್ಯಾಟ್ಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.